ಇನ್ನು ಒಕ್ಕಲಿಗ ಲಿಂಗಾಯತ ಸಿಎಂ ಎನ್ನುವ ಅಸ್ತ್ರಕ್ಕೆ ಈಗ ದಲಿತಾಸ್ತ್ರದ ಕೂಗು ಕೇಳಿಬರ್ತಾ ಇದೆ. ಸಿಎಂ ಬದಲಾವಣೆ ಬಿರುಗಾಳಿಗೆ ಸಿದ್ದು ಬಣ ಹೊಸ ರಣತಂತ್ರವನ್ನ ಹೇಳಿದ್ದಾರೆ. ಒಂದಲ್ಲ ಒಂದು ದಿನ ದಲಿತರು ಸಿಎಂ ಆಗಿ ಆಗ್ತಾರೆ. ಇದು ಸಿಎಂ ಬದಲಾವಣೆ ಮಧ್ಯೆ ಸಚಿವ ಮಹದೇವಪ್ಪ ಅವರ ಹೇಳಿಕೆ. ಮಳವಳ್ಳಿ ನರೇಂದ್ರ ಸ್ವಾಮಿ ಹಿಂದಿನ ಇತಿಹಾಸ ನೋಡಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಅಂತ ಮಹದೇವಪ್ಪ ಅವರು ನುಡಿದಿದ್ದಾರೆ. ಈಗ ದಲಿತಾಸ್ತ್ರ ಕೂಗು ಕೇಳಿ ಬರ್ತಾ ಇದೆ. ಸಿಎಂ ಬದಲಾವಣೆ ಎನ್ನುವ ಬಿರುಗಾಳಿ ಎಬ್ಬಿಸಿರುವಂತಹ ಡಿಕೆ ಬಣಕ್ಕೆ ಸಿದ್ದು ಬಣ ದಲಿತ ಸಿಎಂ ಅಸ್ತ್ರದ ಮೂಲಕ ತಿರುಗೇಟನ್ನ ಕೊಡ್ತಾ ಇದೆ. ಅವರು ಚರಿತ್ರೆ ನೋಡಿದ್ದಾರೆ. 1952ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದರೂ ಆಗದೇ ಇರೋರು ಯಾರಿದ್ದಾರೆ ಅಂದ್ರೆ ಆಗದೇ ಇರೋ ಪಟ್ಟಿಯಲ್ಲಿ ನಂಬರ್ 1 ದಲಿತರು ಬರ್ತಾ ಇದ್ದಾರೆ ಅಲ್ವಾ. ಸೊ ಏನಾದರೂ ಆ ಥರ ನಮಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳಬೇಕು. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶಯ ಈಡೇರಿಸ್ತಾ ಇಲ್ಲ ಸರ್ ಕಾಂಗ್ರೆಸ್. ಈಡೇರುತ್ತೆ. ಸಂವಿಧಾನ ಆಶೆನ ಈಡೇರಿಸೋರು ಹೇಳೋ ಜನನ ಹೇಳುವಾ? 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ, ಸಂವಿಧಾನ ತೆಗೆದಾಕ್ತಿವಿ ಅಂತಿದ್ರು. ನಾವು ಪೀಪಲ್ ಹ್ಯಾವ್ ಚೇಂಜ್ಡ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್ ಅದು? ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಯಲ್ಲಿ ಆಗುತ್ತೆ ಹೇಳಕ್ಕಾಗಲ್ಲ. ಖಂಡಿತ ಹಾಗೆ ಆಗುತ್ತೆ. ನನ್ನ ಕೈಂಡೆ ವೀಲ್ ಶುಡ್ ರೊಟೇಟ್ ಅಲ್ವಾ, ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದ್ರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಖಾಲಿ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬಿಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.